ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಪ್ರತಿ ವರ್ಷ ನಾವು ಕಾರ್ತಿಕ್ ಮಾಸದಲ್ಲಿ ಮನೆ ದೇವ್ರಿಗೆ ಹೋಗ್ತಾ ಇದ್ವಿ. ಸೊ ಈ ವರ್ಷನೂ ಹೋಗಿದ್ವಿ. ನಮ್ಮ ಅಜ್ಜಿ ಮನೆ ದೇವರು ಅಂದರೆ ನಮ್ಮ ಅಮ್ಮನ ಮನೆ ದೇವರಿದು. ಈ ಟೆಂಪಲ್ ಇರೋದು ಮಂಡ್ಯದಲ್ಲಿ. ಮಂಡ್ಯ ಅಂದರೆ ಪ್ರಾಪರ್ ಮಂಡ್ಯ ಅಲ್ಲ, ಮಂಡ್ಯ ಒಳಗಡೆ ಒಂದು ವಿಲೇಜ್ ಇದೆ, ಅಲ್ಲಿ ಲೊಕೇಟ್ ಆಗಿರೋದು ಇದು. ದೇವರ ಹೆಸರು ಬಂದು ವೀರಭದ್ರೇಶ್ವರ ಸ್ವಾಮಿ ಅಂತ. ಸೊ ಇಲ್ಲಿ ಈ ಟೆಂಪಲ್ಗೆ ಎಲ್ಲರೂ ಹೋಗಿದ್ವಿ. ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಮನೆ ಮುಂದೆ ಯಾವ ಥರ ದೀಪ ಹಚ್ತೀವಿ ಅದೇ ಥರ ದೇವಸ್ಥಾನದ ಹೊರಗಡೆ ಕೂಡ ಅದೇ ಥರ ದೀಪ ಹಚ್ಚಿ ಆಮೇಲೆ ಪೂಜೆ ಮಾಡಿಸಿ ನೆಕ್ಸ್ಟ್ ಮುಂದೆ ಹೋಗ್ತೀವಿ. ಸೊ ಈ ಲಾಗ್ನ ನೀವು ಎಂಡವರೆಗೂ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವೇನೆಲ್ಲ ಮಾಡಿದ್ವಿ ಅಂತ. ನೋಡಿ ಬರ್ತೀನಿ. ನೋಡಿ ಇದೆ ಮನೆ ದೇವ್ರ ದೇವಸ್ಥಾನ. ಈ ಊರೆಷ್ಟು ಬಂದು ಚಿನ್ನನಲ್ಲಿ. ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ಬೇಕು. ದೀಪ ಹಚ್ಚಿ ರೆಡಿ ಮಾಡ್ಕೊತ ಇದ್ದಾರೆ. ಅಜ್ಜಿ ಇಲ್ಲೇ ಬಂದರು. ಎಲ್ಲಮ್ಮ ಇದ್ದೆ? ನಮ್ಮ ಅಜ್ಜಿ ಎಲ್ಲ ಮಿಸ್ ಆಗಿ ಇವಾಗ ಬಂದವ್ರೆ. ಮಿಂಚು ಬಾಯಿ ಕಡೆ ಇವಾಗ ದೀಪ ಎಲ್ಲ ಹಚ್ಚಿ ಆಮೇಲೆ ಪೂಜೆ ಮಾಡಿಸ್ಬೇಕು. ಇದೇ ದೇವಸ್ಥಾನಕ್ಕೆ ನಾವು ಬಂದಿದ್ದು. ನಮ್ಮಮ್ಮ ಮತ್ತು ನಮ್ಮ ಮಾಮ ಇಬ್ಬರನ್ನ ಬಿಟ್ಟು ಎಲ್ಲರೂ ಕೂಡ ಬಂದಿದ್ವಿ. ಅವತ್ತು ಸೋಮವಾರ ಆಗಿತ್ತು, ಆದರೂ ಕೂಡ ಜನ ಅಷ್ಟೊಂದು ಇರಲಿಲ್ಲ, ಕಮ್ಮಿ ಜನ ಇದ್ದರು. ಸೊ ಬೇಗ ಪೂಜೆ ಮಾಡಿಸ್ಕೊಂಡು ಹೊರಟ್ವಿ. ದೇವಸ್ಥಾನಕ್ಕೆ ಬಂದಿದ್ವಿ. ಕೈ ಮುಕ್ಕೊಂಡು ಒಳಗಡೆ ಪೂಜೆ ಮಾಡಿಬಿಟ್ಟು ಕೈ ಮುಕ್ಕೊಂಡು ಬಂದ್ವಿ. ಪ್ರಸಾದಕ್ಕೆ ಕಾಯ್ತಾ ಇದ್ದೀವಿ. ಇಲ್ಲಿ ಪ್ರಸಾದ ಮಾಡ್ತಾರೆ. ಯಶು ನೋಡಿ ಅಲ್ಲಿ ಪ್ರಸಾದ ಮಾಡ್ತಿದ್ದಾರೆ. ಪೊಂಗಲ್ಲು ಪ್ರಸಾದ ಆಗಬೇಕು, ಅದೆಲ್ಲ ತಿಳ್ಕೊಂಡು ಹೋಗ್ಬೇಕು. ನಮ್ಮ ಅಜ್ಜಿ ನೋಡಿ ಅಮ್ಮ ಏನೋ ಮಾತಾಡು. ಮನೆ ದೇವ್ರಿಗೆ ಬಂದಿದ್ಯಲ್ಲ, ಏನು ಹೇಳು? ಹೇಳು, ನಿನ್ನ ಮನೆದಲ್ಲ ಮಾತಾಡು. ನನ್ನ ಮಗ ಕೂಡ ನಿನ್ನ ಮಗ ಕಾದು ಕಪ್ಪಿ ಅಪ್ಪರ ಇರ್ತಾವ. ಯಪ್ಪ ಬಾಗಿಲು ಕಿಡ್ಕಳೆ ಬರೀ ಕಲೆಪುರಿ ಆಗಿತ್ತು. ಹೊಟ್ಟೆ ಸಿಗುತ್ತೆ. ಕಲೆಪುರಿ ಹೋಗ್ತಾರೆ. ನಮ್ಮ ಸಿಂಚನ ನೋಡಿ ಯಾವಾಗಲೂ ಹಿಂಗೆ ತಲೆ ಮೇಲೆ ಬಂಡೆ ಬಿದ್ದಿರೋ ಯೋಚನೆ ಮಾಡ್ತಿರ್ತಾರೆ. ಏನು ಯೋಚನೆ ಮಾಡ್ತಿರೋದು ನಮ್ಗೆ ಗೊತ್ತಿಲ್ಲ ಅಲ್ವಾ ಸಿಂಚು? ನೋಡ್ತಾ ಇರ್ತಾಳೆ. ನಮ್ಮ ಚೆನ್ನಾಗಿ ನೋಡಿ ತಲೆ ಕೂತ್ಕೊಂತಾರೆ.
ಪ್ರಸಾದ ಕೊಟ್ಟವರೆ ತಿನ್ಕೊಂಡು ಹೋಗ್ಬೇಕು ಇವಾಗ. ನೆನ್ನೆ ಪಾಪು ಬರ್ತಡೇಲಿ ಊಟದ ಮಾಡಬೇಕು ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ದೇವಸ್ಥಾನದಿಂದ ಹೊರಟ್ವಿ. ಹಂಗೆ ಹೋಗ್ತಾ ಅಂದವೇ ನಮ್ಮ ಅತ್ತೆ ಗೋಬಿ ಕೊಡಿಸಿದ್ರು. ಸೊ ಅದನ್ನು ತಿನ್ಕೊಂಡು ಇನ್ನೊಂದು ಕಡೆ ಟೆಂಪಲ್ಗೆ ಹೋಗ್ಬೇಕಾಗಿತ್ತು. ಅಲ್ಲೂ ಕೂಡ ಏನೋ ಪೂಜೆ ಮಾಡಿ ಊಟದ ಥರ ಇಟ್ಟಿದ್ರು. ಸೊ ಅಲ್ಲೂ ಕೂಡ ಹೋಗ್ಬೇಕಾಗಿತ್ತು. ಹಂಗೆ ಅಂದವೇ ಹೋಗ್ತಾ ಗೋಬಿ ತಿನ್ಕೊಂಡು ಆ ಟೆಂಪಲೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ಕೂಡ ದೇವಸ್ಥಾನ ಇದು. ಪೂಜೆ ಮಾಡಿ ಎಲ್ಲರಿಗೂ ಊಟಕ್ಕೆ ಹಾಕ್ಸ್ತಾರೆ. ಒಂಥರ ಪರ ಅಂತ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಮಾಡಿಸ್ತಾರೆ. ಇದು ಬಂದು ಮಂಡಿ ಉಂಡಿ ಅಂತ ಊರಲ್ಲಿರೋದು. ಇವು ಕೂಡ ನಮ್ಗೆ ಇನ್ವೈಟ್ ಮಾಡಿದ್ರು, ನಮ್ಮ ರಿಲೇಷನ್ ಆಗಬೇಕು. ಸೊ ಹಾಗಾಗಿ ಇಲ್ಲಿಗೂ ಕೂಡ ಬಂದಿದ್ವಿ. ಏನಕ್ಕೆ ಅದಕ್ಕ ಅನ್ನ ಸಾಂಬಾರು ಎಡಕ ಇರೋದು ಈಗ ನನ್ನ ಬಕೆಟ್ ನಮ್ಮ ಮೈಸೂರು ಬತ್ತೆ ಇರ್ತೇನೆ. ಅನ್ನ ಸಾಂಬಾರು ಉಣ್ಕೊಳ್ಳಿ. ನಮ್ಮ ಗಾಡಿ ಮಡಗಿ ನಾನೀಗ ನಂದಿಗೆ ಬರ್ತಾವನಿ ಬಸವಂತಮ್ಕ ನಂದಿಗೆ ಗೊತ್ತಾಗಲ್ಲ ಅಂದು ನಾವು ಲಾಸ್ಟಲ್ಲಿ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಕೂತಿದ್ವಿ. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಇವರು ದೇವಸ್ಥಾನಕ್ಕೆ ಪೂಜೆ ಮಾಡಿ ದೀಪ ಎಲ್ಲ ಹಚ್ಚಿ ಹೋಗ್ತಾರೆ. ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ದೀಪನ. ಸೊ ಅದೆಲ್ಲ ಮಾಡೋ ಗಂಟೆ ವೆಯ್ಟ್ ಮಾಡ್ತಾಯಿದ್ವಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.